ಒಂದು ಲಾಂಗ್ ಬ್ಲೌಸ್ ಅಂತ ಹೇಳ್ತೀವಿ. ಲಂಗದ ಮೇಲಿನ ಉಡುಪು, ಜಾಕೆಟು ಅಥವಾ ಬ್ಲೌಸು ಅಂತ ಹೇಳ್ತೀವಿ. ಹೌದಲ್ವಾ? ಹಿಂಗಮ್ಮ ಇದು ಅಂತಹ ವಸ್ತುಗಳನ್ನ ನಾವು ಪಕ್ಕದಲ್ಲಿ ಇಟ್ಕೋಬೇಕು. ಏನ್ ಬೇಕು? ಬಟ್ಟೆ ಇದೆ, ಕತ್ತಿ ಇದೆ, ಟೇಪ್ ಇದೆ, ಮಾರ್ಕಿಂಗ್ ಮಾಡ್ಲಿಕ್ಕೆ ಚಾಕ್ ಪೀಸ್ ಇದೆ. ಇಷ್ಟನ್ನು ಕೂಡ ನಮ್ಮ ಹತ್ರ ಇರಬೇಕು. ಮತ್ತೆ ಅಳತೆ ಬೇಕು. ಅಳತೆ ಏನ್ ಬೇಕು? ನಾವು ಯಾರಿಗೆ ಹೊಲಿತಾ ಇದೀವಿ, ಯಾವುದಕ್ಕೆ ಅನ್ನೋದನ್ನು ನಾವು ನೆನಪು ಮಾಡ್ಕೊಂಡು ಇಟ್ಕೋಬೇಕು. ಅದಕ್ಕೆ ಈಗ ನಾವು ಒಂದು 5 ವರ್ಷದ ಹುಡುಗಿಗೆ ಮಾಡ್ತಾ ಇದೀವಿ. ಸುತ್ತ ಬರಬೇಕು, ಒಂದು ಸುತ್ತ ಎಲ್ಲವ. ನಂತರ ಮೊದಲು ಡಬಲ್ ಸಿಂಗಲ್ ಅನ್ನ 5 ಸೆಂಟಿಮೀಟರ್ ನೀವು ಡಬಲ್ ಸಿಂಗಲ್ಗೆ ಹಾಕೊಳ್ತೀರ. ಅದು ಹೊರದಾಡದ ರೀತಿಯಲ್ಲಿ ಇಲ್ಲಿ ನಾವು ಇಟ್ಕೋಬೇಕು. ಗೌತಮ, ಇಲ್ಲಿ ನೋಡಪ್ಪ, ಇದು ಟೈಮ್ ಪಾಸಿಗೆ ನಾನು ಮಾಡಿಸ್ತಾ ಇಲ್ಲ, ಕಲಿಯಕ್ಕೋಸ್ಕರನೇ ನಾನು ಮಾಡಿಸ್ತಾ ಇರೋದು. ಹಿಂಗೆ ಎರಡನ್ನೂ ಕೂಡ ನಾವೇನ್ ಮಾಡಬೇಕು, ಹಾಕೋಬೇಕು, ಮಡಚಿದ ಹಾಗೆ. ಅವು ಇಲ್ಲ ಅಂತಂದ್ರೆ ಕಟಿಂಗ್ ಮಾಡ್ಬೇಕಾದ್ರೆ ವ್ಯತ್ಯಾಸ ಆಗುತ್ತೆ. ಇದು 5 ಸೆಂಟಿಮೀಟರ್ ಡಬಲ್ ಸಿಂಗಲ್ಗೋಸ್ಕರ ಹಾಕೊಂಡ್ಬೇಕು ಅಲ್ವಾ? ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಬಲ್ ಸಿಂಗಲ್ ಇಂದು ಬ್ಯಾಕ್ ಸೈಡ್ ಹೋಗುತ್ತೆ. ನಮಗೆ ಹಿಂಭಾಗದಲ್ಲಿ ಓಪನ್ ಇದೆ, ಹಾಗಾಗಿ ಕೆಳಗಡೆ ಬಿಡ್ತಾ ಇದೀವಿ ಅಲ್ವಾ? ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಉದ್ದ ಎಷ್ಟು ಬೇಕು, ಒಬ್ಬ ಚಿಕ್ಕ ಹುಡುಗಿಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಅಲ್ವಾ? ಈಗ ಎಷ್ಟು, ಒಂದು 15-16 ಇಂಚಸ್ ಬೇಕಾಗಿದೆ. ಇಲ್ಲ ನಾವು ಸೆಂಟಿಮೀಟರ್ ಮಾಡ್ಕೊಂತೀವಿ ಅಂತಂದ್ರೂ ಕೂಡ ಇದರಲ್ಲಿ ಇರ್ತೈತೆ ಅಲ್ವಾ? ಸೆಂಟಿಮೀಟರ್ಗಿಂತ ಈ ಬಟ್ಟೆ ಕಟಿಂಗ್ ಮಾಡಬೇಕಾದ್ರೆ ಇಂಚಲ್ಲಿ ಅಥವಾ ಯಾರಿಗೆ ಬೇಕಾಗಿರುತ್ತೋ ಆ ಅಳತೆ ಪ್ರಕಾರ ನಾವು ನೋಡ್ಕೋಬೇಕಾಗುತ್ತೆ. ಇದು ಒಂದು 15 ಇಂಚನ್ನ ಇಡ್ತಾ ಇದ್ದೀವಿ. ಇದು ಎಷ್ಟೈತೆ ಅಂತಂದ್ರೆ 8 ಐತಿ. 8 ಐತೆ ಅಂತಂದ್ರೆ ಸುತ್ತಾಡತೆ 8 ಐತೆ ಅಂದ್ರೆ 4 ಫೋಲ್ಡ್ ಬರುತ್ತೆ. ಆವಾಗ 32. ನಿಮಗಿನ್ನ ದೊಡ್ಡವ್ರಿಗೆ ಆಗುತ್ತೆ, ನಿಮಗಿಂತ ದೊಡ್ಡವ್ರಿಗೆ ಆಗುತ್ತೆ. ಹಾಗಾಗಿ ಈಗ ನಾನು ಎಷ್ಟು ತಗೊಂತಾ ಇದ್ದೀನಿ ಅಂತಂದ್ರೆ ಇದು ಬೇಡ, ಇದು ದೊಡ್ಡವ್ರಿಗೆ ಹೊಲಿತೀನಿ. ದೊಡ್ಡವ್ರಿಗೆ ಅಂತಂದ್ರೆ ನಿಮ್ಮಷ್ಟು ಇರೋರ್ಗೆ ಈಗ 18 ಇಂಚಸ್ ಇಟ್ಕೊಂತಾ ಇದ್ದೀನಿ ಅಲ್ವಾ? ಈಗ ಅಷ್ಟನ್ನು ಇಡ್ತಾ ಇದ್ದೀನಿ ನಾನೀಗ 8 ಇಂಚು ಅಷ್ಟನ್ನು ಇಡ್ತಾ ಇದ್ದೀನಿ. ಈಗ ಅಷ್ಟು ಕೂಡ ಇದೆ. ಈಗ ಭುಜ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೋಬೇಕು. ಅರ್ಧ ಭುಜ ನಮಗೆ ಎಷ್ಟಾಗುತ್ತೆ? 5, 4, 20. ಈಗ ನಮಗೆ ಆಗುವಂಥದ್ದೇ ಇದು, ನಿಮಗೆ ಆಗುವಂಥದ್ದು 5 ಇಂಚಸ್. ಇಲ್ಲಿ 2 ಮಾತ್ರ ಇಟ್ಕೊಂಡಿರ್ತೀನಿ, 2 ಇಂಚಸ್. ಪೂರ್ಣ ಭುಜ ಇದಾಗುತ್ತೆ, ಪೂರ್ಣ ಭುಜ ಆಗುತ್ತೆ. ನಾವು ತಗೊಂಡಿರೋದು 12ನೇ ಭಾಗ ಅಂತಂದ್ರೆ ಸುತ್ತಳತೆಗೆ ಏನಿರುತ್ತೋ ಅದ್ರ 12ನೇ ಭಾಗ. ಇದು ಭುಜದ ಅರ್ಧ. ಇದು ಭುಜದ ಅರ್ಧ ಅಂದ್ರೆ 5 30 ಕರೆಕ್ಟ್ ಬರುತ್ತೆ. ಅದನ್ನ ಅರ್ಧ ಭುಜ ತಂದ್ರೆ 18 ತಗೊಂಡಿರ್ತೀವಿ. 18 ಅಂತಂದ್ರೆ ನೋಡ್ರಿ 12 ಮತ್ತೆ 48 ಆಗುತ್ತೆ. ಸರಿ ತಾನೆ? ಈಗ ಇಲ್ಲಿ 2 ಇಂಚಸ್ ಅನ್ನ ನಾವಿಲ್ಲಿ ಕತ್ತಿನ ಹಾಕಕ್ಕೆ ಇಲ್ಲ. ಅವಳಿಗೆ 5, 4.25 ತಪ್ಪರೆ 5 ಅಷ್ಟನ್ನೇ ಇಟ್ಕೊಂಡಿರ್ತೀವಿ. ಏನು ಡ್ರಾಫ್ಟ್ ಅಲ್ಲಿ ಹಾಕಿರ್ತೀವೋ ಅದೇ ರೀತಿಯಾಗಿ ತಗೊಂಡಿದ್ದೀನಿ. ಇದು ಫೋಲ್ಡಿಂಗ್ ಇಲ್ಲ, ಮುಂಭಾಗ ಇದೆ, ಅದಕ್ಕೆ ಇದನ್ನ ತಗೊಳ್ಳಿ. ಸರಿನಾ? ಇದು ಫಸ್ಟ್ ಸೇಫ್, ಇದು ಫಸ್ಟ್ ಸೇಫ್ ಬ್ಯಾಕ್ ಸೈಡು. ಫಸ್ಟ್ 4 ಪೀಸನ್ನ ಇದನ್ನ ತಗೋಬೇಕಾಗುತ್ತೆ, 2ನೇ ಪೀಸನ್ನ 2 ತಗೋಬೇಕಾಗುತ್ತೆ. ಈಗ ಕತ್ತು ನಮಗೆ ಏನು ಆಳ ಎಷ್ಟು ಬೇಕಾಗಿರುತ್ತೆ, ಡೀಪ್ ಬೇಕಾ ಇಲ್ಲ ಹತ್ತ ಬೇಕಾ, ಬೋಲ್ಟ್ ನೆಕ್ ಬೇಕಾ, ಅವೆಲ್ಲ ಆರಿಸ್ಕೋಬೇಕಾಗುತ್ತೆ. ಬೋಲ್ಟ್ ನೆಕ್ ಇದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಈಗ ಸ್ಯಾರಿಗಾದ್ರೆ ಚೆನ್ನಾಗಿ ಬರುತ್ತೆ, ಆದ್ರೆ ಈ ಲಂಗ ಬ್ಲೌಸಿಗಾದ್ರೆ
ಸ್ಕ್ವಯರ್ ಇರಬೇಕು, ಇಲ್ಲ ಸ್ಪ್ಲಿಟ್ ಆರ್ಟ್ ಇರಬೇಕು. ಈ ಥರ ಆದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಫೋರ್ಟೆಕ್ ಅಂದರೆ ಈಗ ನಿಮ್ಮ ಜಾಕೆಟ್ಗಳಲ್ಲಿ ಹಾಕಿ ಸಾಕು, 4 ಇಂಚು ಸಾಕು. ಏಕೆ ಅಂತಂದರೆ ದೊಡ್ಡವರು ಚಿಕ್ಕವರು ಇರ್ತಾರಲ್ವಾ, ಈ ಥರ ಬಕೆಟ್ ನೆಕ್ ಅಂತ ಹೇಳ್ತೀವಿ. ಬಕೆಟ್ ನೆಕ್ ಅಂತ ಇದೆ, ಸಾಕಷ್ಟು ದೊಡ್ಡದು ಬರುತ್ತೆ. ಇಷ್ಟೇ. ಆಮೇಲೆ ನಾವು ಇಷ್ಟೇ ಇಳಿಸ್ತೀವಿ. ಇಷ್ಟೇ ಡ್ರಾಫ್ಟು. ಡಬಲ್ ಸಿಂಗಲ್ ಕೆಳಗೆ ಮಾಡ್ತಿದ್ದೀವಿ. ಇದು ಬ್ಯಾಕ್ ಸೈಡ್ ಒಂದು ರೀತಿಯಲ್ಲಿ, ಇದು ಫಸ್ಟ್ ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಬ್ಯಾಕು ಸ್ಕ್ವೇರ್ ಇದೆ, ಇದು ಕೂಡ ಬಕೆಟ್ ನೆಕ್ ಅಂತ ಹೇಳ್ತೀವಿ. ಇಷ್ಟೇ ನೋಡ್ರಿ, ಬೇರೆ ಏನಿಲ್ಲ. ಭಾಳ ಈಸಿ ಇದೆ, ಆದರೆ ಕಲಿಯೋದಕ್ಕೆ ಬಹಳ ಕಷ್ಟ. ಈಗ ನೋಡಿ ಎಲ್ಲವನ್ನೂ ಕೂಡ ಕಟ್ ಮಾಡ್ತೀವಿ. ಎಲ್ಲ ಗೊತ್ತಿಲ್ಲ, ಹಿಂಗೆ ಯಾವಾಗಲೂ ಇದೇ ರೀತಿಯಾಗಿ ಬಟ್ಟೆನ ಕೆಳಗೆ ಇಟ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಆಯ್ತಾ? ಇದು 2 ಅಷ್ಟೇ, ಇದೆರಡು ಅಷ್ಟೇ ತಗೋಬೇಕು. ಇನ್ನೇ ಮುಂದೆ 2 ಒಂದೇ ತರ ಆದ್ರೆ ಬಹಳ ಡೀಪ್ ಆಗುತ್ತೆ, ಸರಿ ಅನ್ಸಲ್ಲ. ನಾವು ಕಮ್ಮಿ ಇಟ್ಕೊಂಡು ಆಮೇಲೆ ಜಾಸ್ತಿ ಮಾಡ್ಕೋಬೇಕು, ಆದ್ರೆ ಜಾಸ್ತಿ ಆದ್ಮೇಲೆ ಮಾಡಕ್ ಬರಲ್ಲ. ಅದಕ್ಕೆ ನಾವು ಫಸ್ಟೇ ಕಮ್ಮಿ ತಗೋಬೇಕು. ನಮಗಿಷ್ಟೇ ಸಾಕು ಬ್ಯಾಕ್ ಸೈಡು. ಈಗ ಫಸ್ಟ್ ಸೇಪನ್ನ 4 ಕೂಡ ತಗೋಬೇಕು. ಫಸ್ಟ್ ಸೇಪ್ ಇದು ಮುಂಭಾಗ ಆಗಿರೋದ್ರಿಂದ 2 ಮಾತ್ರ ನೋಡ್ಕೊಂಡು ತಗೋಬೇಕು ನಾವು. ಸರಿನಾ? ಆಯ್ತು, ಇದು ಇಷ್ಟೇನೆ. ಇದಕ್ಕೆ ನಾವು ಇದನ್ನ ಲಂಗನ ಹಾಕೊಂತೀವಿ, ರೆಡ್ಡಿಗೆ ಎಲ್ಲೋ, ಹೌದಲ್ವಾ? ರೆಡ್ಡಿಗೆ ಎಲ್ಲೋ. ಈಗ ನಾವು ತೋಳಿ ಮ್ಯಾಚ್ ಮಾಡ್ಬೇಕು ಅಂತಂದ್ರೆ ಇದನ್ನ ಹಾಕಬೇಕು ನಾವು. ಸ್ಲೀವ್ ಇದನ್ನ ಹಾಕಬೇಕು, ಅದು ನಾವು ಮ್ಯಾಚಿಂಗ್ ಮಾಡೋ ಇದ್ರಲ್ಲಿ ನಡೀತಿತ್ತು. ಇದಕ್ಕೆ ಎಲ್ಲೋ ಹಾಕ್ತೀನಿ, ಆಮೇಲೆ ಕೆಳಗಡೆ ಬಫ್ ತೋಳ್ ಮಾಡ್ತೀನಿ. ಆ ಬಫ್ ತೋಳ್ ಪಟ್ಟಿಗೆ ಬೇರೆ ಆ ರೀತಿಯಾಗಿ ಮಾಡ್ತೀನಿ. ಈಗ ಬಫ್ ತೋಳಿಗೆ ಈಗೆಲ್ಲೋ ಹಾಕ್ತೀನಿ, ಆ ಪಟ್ಟಿಗೆ ಈ ಬಟ್ಟೆ ಹಾಕ್ತೀನಿ. ಗೊತ್ತಾಯ್ತಾ? ಅರ್ಥ ಆಯ್ತಾ? ನಾವ್ ಯಾಕೆ ಅಂತಂದ್ರೆ ಲಂಗಕ್ಕೆ ಇದನ್ನೇ ಹಾಕೊಳ್ಳೋದು, ಸ್ಕರ್ಟಿಗೆ ಬೇಕಾಗಿದೆ. ಈಗ ಇದು ಬ್ಲೌಸ್ಗೆ ಹಾಕೋಣ, ಸ್ಲೀವಿಗೆ. ಸ್ಲೀವ್ ಎಷ್ಟು ಉದ್ದ ಇದ್ರೆ ಚಂದ? ಅಷ್ಟೊಂದು ಉದ್ದ ಬೇಕಾ? ಅಷ್ಟೊಂದು ಉದ್ದ ಆದ್ರೆ ಬಫ್ ಬೇಕು. ನಿಮ್ಮ ನ್ಯಾಕ್ ಹೇಗಿರುತ್ತೋ ಅದು ನೋಡ. ಈಗಿನ ನ್ಯೂ ಡಿಸೈನ್ ಏನಿರುತ್ತೋ ಅದನ್ನು ಕಮ್ಮಿ ಇರ್ಬೇಕಾ? ಈಗ ಎಷ್ಟಿಡೋಣ ಕನಿಷ್ಠ ಅಂತಂದ್ರೆ ಒಂದು 5 ಇಡೋಣ. 5 ಪಟ್ಟಿ ಎಷ್ಟು ಬೇಕು? ಉದ್ದ ಬಾಳ ಬೇಕಾ? ದೊಡ್ಡದ್ ಬೇಕಾ? ಈಗ ಹೆಂಗ್ ಬಂದಿದೆ ಈಗಿನ ವಾತಾವರಣದಂತೆ ಇಷ್ಟಷ್ಟೇ ನರಿಗೆ. ಇಲ್ಲಿಂದಲೂ ಕೂಡ 7, 8, 9 ಇಂಚು ಬರೀ ಪಟ್ಟಿ ಬಂದಿದೆ. ಈಗಿನ ನ್ಯೂ ಡಿಸೈನ್. ಓಕೆ, ಸರಿ. ಈಗ ಒಂದು 5 ಇಟ್ಕೊಂತೀವಿ. 5 ಅಲ್ವಾ? ಈಗ ಇಷ್ಟನೇ ಇರಲಿ, ಬೇಕಂದ್ರೆ ನಾವು ಕಟ್ ಮಾಡ್ಕೋಬಹುದು. ನಮಗೆ ಇಲ್ಲಿ ಬಫನ್ನ ಇಡಬೇಕಾದ್ರೆ ಇಲ್ಲಿ ಕಟ್ ಮಾಡ್ಕೊಂತೀವಿ. ದೋಸ್ತನು ಇಲ್ಲಿ ತನಕನೂ ಬಫ್ ಬಿಟ್ಟಿರ್ತೀವಿ, ಇಲ್ಲಿಂದ ಇತ್ಲಾಗಿ ಕಂಗಳು ತಗೊಂಡಿರ್ತೀವಿ. ಆಗ ನಾವು ಇದನ್ನ ನೋಡ್ಕೊಂತೀವಿ. 6 ಅರ್ಧ 3 ನಾನು ಹೇಳಿದ್ರೆ ಹೌದಲ್ವಾ? ಇದರ ಅರ್ಧ ಬರಬೇಕು ಅಂತ ಹೇಳಿದೀನಿ. ಈಗ ಇಷ್ಟಷ್ಟೇ ತಗೋಬೇಕು. ಈಗ ಇಲ್ಲಿ ಏಕ ತಗೊಂಡಿದ್ದೀನಿ, ಹೌದಾ? ಇಲ್ಲಿ 3 ಇಂಚು ಪಟ್ಟಿ ಬರ್ತದೆ. ಒಟ್ಟು ಎಷ್ಟಾಯ್ತು? ಇಲ್ಲಿಗೆ 8 ಆಯ್ತು. ಫೋಲ್ಡಿಂಗಿಗೂ ಇದರಲ್ಲಿ ಒಂದು 7 ಇಂಚ್ ಅಷ್ಟೇ ಬರ್ತದೆ. ನಾವಿಲ್ಲಿ ಫುಲ್ ಬಫ್ ಅನ್ನ ಹಿಡಿತೀವಿ. ಇಲ್ಲಿ ಇಷ್ಟು ಬರ್ತದೆ, ಕಮ್ಮಿ ಆದ್ರೂ ನಡೆದಿ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಅಷ್ಟೂ ಕೂಡ ನರ್ಗೆಗೆ ಹೋಗುತ್ತೆ.
ಅಷ್ಟನ್ನು ಕೂಡ ಇಲ್ಲೂ ಕೂಡ ನರಿಗೆ ಹೋಗುತ್ತೆ, ಇಲ್ಲೂ ಕೂಡ ನರಿಗೆ ಹೋಗುತ್ತೆ. ಇಷ್ಟಷ್ಟೇ ಉಳಿಯೋದು, ನಮ್ಮ ಕೈ ಸಿಗಾಕೊಳ್ಳೋಕೆ ಇಷ್ಟಷ್ಟೇ ಉಳಿಯೋದು. ಅದಕ್ಕೆ ಇದಷ್ಟು ಇಡ್ತಾ ಇದ್ದೀನಿ. ಇದು ಸೇಫ್ ಕೊಡ್ತಾ ಇದ್ದೀನಿ. ಇದು ಒಂದೇ ಸೇಫ್. ಈ ತರ ಪಪ್ಪು ತೆಗಿಲಿಕ್ಕೆ ಸ್ವಲ್ಪ ಇದು ಮುಂಭಾಗದ್ದು ಹಿಂಭಾಗದ್ದು ಎರಡೂ ಕೂಡ ನಾವು ಯಾವಾಗ್ಲೂ ಕೂಡ ಇಲ್ಲಿ ಕಚ್ಚಾಕೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿವರೆಗೆ ನಾವು ಫ್ರಿಲ್ ಅನ್ನ ಹಿಡಿಬೇಕು ಅಂತ, ನರಿಗೆಗಳನ್ನ ಹಿಡಿಬೇಕು. ನಮಗೆ ನರಿಗೆಗಳನ್ನ ಇಟ್ಟು ಬಫ್ಗಳು ಹೊಲಿಬೇಕು ಅಂತಂದ್ರೆ ಬಟ್ಟೆ ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ ನಾವು ಇದನ್ನ ಹೆಂಗಿರುತ್ತೆ ಅಷ್ಟನ್ನು ಕೂಡ ಕಟ್ ಮಾಡ್ಕೋಬೇಕು. ಇದು ತೋಳಾಯ್ತು ಹೊಡಿಬೋದಲ್ಲ, ಅದಕ್ಕೆ ಪಟ್ಟಿಯನ್ನ ಈಗ ಇದೆಯಲ್ಲ ಹೌದಲ್ವಾ, ಇದಕ್ಕೆ ರೆಡ್ ಬರೀ ಪಟ್ಟಿ ಸ್ವಲ್ಪ ಸಾಕಲ್ಲ. ಎಷ್ಟಕ್ಕೆ ಪಟ್ಟಿ ಅಂದ್ರೆ ಎಷ್ಟು ಇಂಚದ್ದ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ 5 ಬೇಡ, ಜಾಸ್ತಿ ಆಗುತ್ತೆ. ಇಷ್ಟು ಬೇಕಾ? ಎಷ್ಟು ಬೇಕಾ? ಚೆನ್ನಾಗಿರಲ್ಲ, ಇಷ್ಟಷ್ಟೇ. ಇದು ಅಷ್ಟು ಬೇಕಾಗುತ್ತೆ. ಇದು ಏನಕ್ಕೆ ಬೇಕಾಗುತ್ತೆ? ಇದು ಪಟ್ಟಿಗೆ ಬೇಕಾಗುತ್ತೆ, ಸ್ಲೀವಿಗೆ, ಹೀಗೆ ಹೌದಲ್ವಾ. ಇದು ಇದು ಫ್ರಂಟ್ ಆಯ್ತು. ಇದರಲ್ಲಿದೆ, ಇದರಲ್ಲಿ ಫ್ರಂಟು, ಬ್ಯಾಕು, ಇದು ತೋಳು, ಇದು ಪಟ್ಟಿ. ಇಲ್ಲಿಗೆ ಬ್ಲೌಸಿನ ಕಟಿಂಗ್ ಮುಕ್ತಾಯ ಆಯಿತು. ಡಬಲ್ ಸಿಂಗಲ್ ಇದೆ. ಆಮೇಲೆ ಇಲ್ಲಿ ಬೇಕಾಗಿರುತ್ತೆ, ಇಲ್ಲಿಗೆ ನೆಕ್ಕಿಗೆ ಫಸ್ಟೇ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಹೊಲಿಬೇಕಾದ್ರೆ ಇಟ್ಟು ಕಟ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಇಷ್ಟು ಆಯ್ತು. ಈಗ ಲಂಗ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ಕರ್ಟ್ ಹೇಗೆ ನಮಗೆ ಎಷ್ಟು ಉದ್ದ ಬೇಕಾಗಿರುತ್ತೆ ಅಷ್ಟನ್ನ ಕಟ್ ಮಾಡ್ಕೋಬೇಕು. ಇನ್ನು ಉಳಿದಿದ್ದು ಅಷ್ಟನ್ನು ಕೂಡ ನರಿಗೆ ಬೇಕಾಗುತ್ತೆ. ಇದು ಅಷ್ಟನ್ನು ಬೇಕಾಗುತ್ತೆ ನರಿಗೆ, ಅಷ್ಟು ಬೇಕಾಗುತ್ತೆ. ಎಷ್ಟಿದೆ ಉದ್ದ? ಇದರಲ್ಲಿ 17 ಇದೆ ಅಂದ್ರೆ 15 ಅಷ್ಟೇ ಉದ್ದ ಬರೋದು. ಇದನ್ನ ಮೇಲೆ ಬಾಟಮ್ ಮಾಡ್ತೀವಿ ಅದಲ್ಲ, ಬಾಟಮ್ ಮಾಡ್ತೀವಿ. ಮತ್ತೆ ಇಲ್ಲಿ ಪಟ್ಟಿ 2 ಇಂಚ್ ಬರುತ್ತೆ. ಆಗ ಅಲ್ಲಿಗೆ ಎಷ್ಟಾಗುತ್ತೆ? 17 ಕರೆಕ್ಟ್ ಆಗುತ್ತೆ. 17 ಮತ್ತೆ ಇದು ಉದ್ದ ಇದೆಷ್ಟು? 15 ಅಲ್ಲ. ಇಷ್ಟುದ್ದ ಹುಡುಗಿ ಯಾರು ಇದ್ರೆ ಇಷ್ಟುದ್ದ ಬರ್ತದೆ. ಎಷ್ಟು? 32 ಉದ್ದ. ಅದರಲ್ಲಿ 30 ಕರೆಕ್ಟ್ 30 ಇಂಚು ಉದ್ದದಲ್ಲಿ ಒಂದು ಹುಡುಗಿ ಹಾಕೋಣ ಅಂತ ಹುಡುಗಿ ಬರ್ತದೆ. ದೀಪಕ್ಕೆ ಗೊತ್ತಾಗುತ್ತೆ. ಬ್ಲೌಸ್ ಹಾಕಬಹುದು, ಸ್ಕರ್ಟ್ ಗೊತ್ತಾಗುತ್ತೆ ಕಮ್ಮಿ ಅಲ್ವಾ. ಇದು ಸ್ಕರ್ಟ್ ಮಾತ್ರ. ಇದೇನಿದೆ ಅಂತಂದ್ರೆ ನಮಗೆ ಎಷ್ಟು ಬೇಕು ಇದಷ್ಟನ್ನು ಕೂಡ ನಾವು ಹಾಕೋಬಹುದು. ಸ್ಕರ್ಟು ನೀಟಾಗಿ ಚೆನ್ನಾಗಿ ಬರಬೇಕು ಅಲ್ವಾ. ನರ್ಗೆ ಚೆನ್ನಾಗಿ ಕೂರಬೇಕು ಅಂತಂದ್ರೆ ಇಲ್ಲಿಗೆ 2 ಮಾಡ್ಕೋಬೇಕು. 2 ಭಾಗ ಮಾಡ್ಕೊಂಡು ಹೀಗೆ ಕಟ್ ಮಾಡ್ಕೊಂಡ್ರೆ ಇದಕ್ಕೆ ಜಾಯಿಂಟ್ ಮಾಡ್ಕೊಂತೀವಿ. ಜಾಯಿಂಟ್ ಮಾಡ್ಕೊಂಡಿದ್ದು ಅಷ್ಟನ್ನು ಕೂಡ ಅಷ್ಟು ನರಿಗೆ ಚೆನ್ನಾಗಿ ಕುತ್ಕೋಬೇಕು ಅಂದ್ರೆ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡು ನರಿಗೆ ಇಡ್ತಾ ಹೋಗ್ಬೇಕು. ಏನು ಹುಡ್ದಿದ್ದನ್ನ ಪಟ್ಟಿಗೆ ಹಾಕೋಬೇಕು.
ಇದಷ್ಟು ಕೂಡ ಬರ್ತದೆ. ನಾನು ಆಗ ಹೇಳಿದ್ನಲ್ಲ ಬಾಡಿಯ 3ರಷ್ಟು ಇರುತ್ತೆ ಅಂತ ಹೇಳಿದ್ನಲ್ಲ, ಹಂಗೆ. ಈಗ 2 ಭಾಗ ಮಾಡ್ಕೊಂಡು ಯಾವಾಗ್ಲೂ ನಾವು ಉದ್ದದಲ್ಲೇ ಕಟ್ ಮಾಡ್ಕೋಬೇಕು, ಹೌದಲ್ವಾ? ಯಾರು ಕಟ್ ಮಾಡಿ ಇವು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೋಬೇಕು. ಇವೆರಡನ್ನ ಜಾಯಿಂಟ್ ಮಾಡಿದ್ರೆ ಉಲ್ಟಾದಲ್ಲೇ ಜಾಯಿಂಟ್ ಮಾಡ್ಕೋಬೇಕು. ಉಲ್ಟ ಮಾಡಿದ್ರೆ ಇದಷ್ಟು ಕೂಡ ಬಾಡಿಯ 3ರಷ್ಟು ಅಂತ ಹೇಳಿದಿನಲ್ವಾ, ಇದಷ್ಟು ಬರ್ತೈತೆ ಕೇಕ. ಅವಾಗ ಸುತ್ತಲೂ ನರಿಗೆ ನೀಟಾಗಿ ಬರ್ತೈತೆ. ಇದು ಪಟ್ಟಿ ಲಂಗನಾದ್ರೂ ಮಾಡ್ಬೋದು, ಇಲ್ಲ ಬೇಡ ಅಂತಂದ್ರೆ ಅದಕ್ಕೆ ಈಗೇನು ಸ್ಕರ್ಟಿಗೆ ಮಾಡ್ಸಿದ್ರಲ್ಲ ಬಾಡಿ ತರ ಇರುತ್ತೆ, ಈ ಬ್ಲೌಸ್ ತರನೇ ಬಂದ್ರೆ ಚಿಕ್ಕದಾಗಿ ಹೋಗ್ಬೇಕು. ಅದನ್ನ ಅಟ್ಯಾಚ್ ಮಾಡ್ಬಿಟ್ರೆ ಲಂಗ ಸ್ಕರ್ಟ್ ಸ್ಕೂಲ್ ಯೂನಿಫಾರ್ಮ್ ಆದಂಗೆ ಆಗ್ಬಿಡುತ್ತೆ. ಪಟ್ಟಿನೇ ಸರಿನಾ? ಅದು ನಿಮ್ಮಂತವ್ರಿಗೆ ಸರಿ, ಸಣ್ಣ ಹುಡುಗರಿಗೆ ಆದ್ರೆ ಹಾಕೊಳಕ್ತಾರಲ್ಲ ಅವು ಆವಾಗ ಅವಾಗ ಎತ್ಕೊಂತ ಇರ್ತಾರೆ, ಹೌದಲ್ಲ? ಇಷ್ಟು ಇದು ಸ್ಕರ್ಟು ಮತ್ತೆ ಬ್ಲೌಸ್ ಅಲ್ಲ, ಹಂಗೆ ಇಳ್ಕೊಂಡ್ರೆ ಚೆನ್ನಾಗಿ ನೋಡಿ. ಇದು ಕಾಂಬಿನೇಷನ್ ಚೆನ್ನಾಗಿದೆಯಾ? ಹಾ, ಇವತ್ತಿಂದು ಮತ್ತೆ ಲಾಂಗ್ ಬ್ಲೌಸು ಮತ್ತೆ ಸ್ಕರ್ಟು ಎರಡೂ ಕೂಡ ಕಟಿಂಗ್ ಮುಗಿದಿದೆ, ಹೌದಲ್ಲ? ನಾಳೆ ಇದನ್ನ ಟೈಮ್ ಸಿಕ್ಕರೆ ಸ್ಟಿಚ್ ಮಾಡೋಣ, ಹೌದಲ್ವಾ? ಇವತ್ತಿಗೆ ಮುಗೀತು. ನಾಳೆ ಮುಂದೆ ಕಂಟಿನ್ಯೂ ಮಾಡೋಣ, ಕಟಿಂಗಿನಲ್ಲಿ ಮಾಡಿ ಸ್ಟಿಚಿಂಗ್ ಫಿನಿಶಿಂಗ್ ಮಾಡೋದನ್ನ. ಇನ್ನು ಯಾವ್ದಾದ್ರು ನೀವು ನಾಳೆ ಟೈಟ್ ಕಾಲರ್ ಶರ್ಟಿಗೆ ಬಟ್ಟೆ ತಗೊಂಡ್ಬನ್ನಿ, ಇವತ್ತು ಪೇಪರ್ ಕಟಿಂಗ್ ಮಾಡಿ ತೋರಿಸ್ರಿ, ಇಲ್ಲೇನೆ ಮಾಡಿ ತೋರಿಸ್ರಿ, ಆಯ್ತಾ? ಕಂಟಿನ್ಯೂ ಮಾಡ್ರಿ. ಯಾರ ಹತ್ರ ಇದ್ರಿ ತಗೊಳ್ರಿ ಇದನ್ನ. ಯಾರ ಹತ್ರ ಇವಿದ್ರೆ ಏನು ಸ್ಕೇಲ್ ಅಲ್ಲ, ಪೇಪರ್ಗಳು ಕತ್ರಿಗಳು ಇದ್ರೆ ಮಾಡಿ ತೋರಿಸ್ರಿ. ಇಲ್ಲಿ ಮಾಡ್ತಾ ಇದೀಯಾ? ಇನ್ನು ಕೂತಿದ್ದಾರೆ, ಏನು ಗೊತ್ತಾಗೋದಿಲ್ಲ. ನೀವೇನು ಯಶವಂತ ಏನ್ ಗೊತ್ತಾಯ್ತಪ್ಪ? ಏನು ಗೊತ್ತಾಯ್ತು? ನಾನು ಕಟಿಂಗ್ ಮಾಡಿದ್ರಲ್ಲ, ಏನಾರ ಅರ್ಥ ಆಯ್ತಾ? ಇದನ್ನ ಮಾಡೋ, ಟೈ ಕಲರ್ ಶರ್ಟೇ ಮಾಡೋ ನೀವು. ವಜ್ರೇಶ ಈ ಕಡೆ ಇರ್ಬೇಕು, ಹಿಂದೆ ಕುತ್ಕೊಂಡು. ಅದೇನ್ ಗೊತ್ತಾಗುತ್ತೆ ನಿಮಗೆ? ಉದ್ದ ಪ್ಲಸ್ 2 ಸೆಂಟಿಮೀಟರ್ ಪೂರ್ಣ ಉದ್ದ ಇದೆ ಅಂತ ತಿಳ್ಕೊ. ಎದೆ ಸುತ್ತಳತೆ 4ನೇ ಒಂದು ಭಾಗ ಪ್ಲಸ್. ಯಾವ್ದು ಹುಡ್ಕೊಂತ ಇದೀಯಾ? ಐತಲ್ಲ, ಅಷ್ಟೇ ಇರ್ಲಿ, ಅದೆಷ್ಟಿದೆಯಾ ಅಷ್ಟೇ ಇರ್ಲಿ. ಇಲ್ಲಿ ಇದ್ ಮಾಡ್ಬೇಡ, ಫ್ರಂಟ್ ಅಷ್ಟೇ ಮಾಡ್ತಾ ಇರೋದು ನೀನು. ಹಿಂಗೆ ಹಿಡ್ಕೊ, ಇಲ್ಲಿಂದ ಇಟ್ಕೊ. ಪ್ಲಸ್ 5 ಅಂದ್ರೆ 25. ಆಯ್ತು ಬಿಡು, ಬಿಟ್ಟು ಹಾಕು. ಗೆರೆ ಹೇಳು. ಓಕೆ, ಮೈನಸ್ 2 ಸೆಂಟಿಮೀಟರ್ ಇಲ್ವಾದ್ರೆ 18. ಮತ್ತೆ ಇದನ್ನ ಇಟ್ಕೊಂಡು ಹಾಕು.
ಇಟ್ಕೋಬೇಕು ನೀವು. ಹಿಂಗೆ ಇಟ್ಕೊಂಡೇ ಹಾಕ್ಬೇಕು. ಇದು ಅರ್ಧ ಪ್ಲಸ್ 1 ಸೆಂಟಿಮೀಟರ್ ಹಾಕು. ಅಳತೆ ಇಲ್ಲ ಅಲ್ಲಿ, ಇಲ್ಲಿ ಭುಜದ ಅರ್ಧ ಇಟ್ಕೋಬೇಕು. ಹಿಂಗೆ ಹಾಕ್ಬೇಕು ಸ್ಕ್ವೇರ್. ಮಾಮೂಲು ಡ್ರಾಫ್ಟ್ ಹಾಕು. ಈ ಫ್ರಂಟ್ ಶೇಪ್ ತೆಗಿ, ಕಂಕುಳ್ ಶೇಪ್, ಫ್ರಂಟ್ ಕಂಕುಳ್ ಶೇಪ್. ಇಲ್ಲಿ ಭುಜದ ಇಳಿಜಾರಿಗೆ, ಆಮೇಲೆ ಇಲ್ಲಿ 12ನೇ ಒಂದು ಭಾಗ, ಇಲ್ಲ 12ನೇ ಒಂದು ಭಾಗ ಪಟಾಪಟ್ ಇಟ್ಕೋಬೇಕು. ಇಲ್ಲಿಂದ 12ನೇ ಒಂದು ಭಾಗ, ಇಲ್ಲಿಂದ ಇತ್ಲಾಗ 12ನೇ ಒಂದು ಭಾಗ, ಮತ್ತೆ ಇಲ್ಲಿ ಏಳು ಸೆಂಟಿಮೀಟರ್. 7 ಎಷ್ಟರ ಕೊಡು. ಇಷ್ಟಲ್ಲಿಂದ ಬರುತ್ತಾ 7.5. ಏನಕ್ಕೆ ಡ್ರಾಫ್ಟ್ ಹಾಕಿದ್ರು ನಾ ಹೇಳಿ. ನಿಮಗೇನು ಗೊತ್ತಾಗ್ತಾ ಇಲ್ಲ. ನೀವು ರವಂಡ ಕೊಡಬೇಕು. ಹೇಳ್ಕೋಬೇಕು ಬೇಗ ಹಿಂಗ್ ಹಿಡ್ಕೊಂಡು. ಜೋರ ಬಾಯಿ ಹೇಳ್ಬೇಕು. ನೀನ್ ಬಾಯಿ ಹೇಳಂಗೆ ಇಲ್ಲ. ಕಟಿಂಗ್ ಮಾಡು. ಕತ್ತು ಕತ್ತು ಅದೇ ಬಟ್ಟೆ ಎಲ್ಲ ಬೇಗ ಬೇಗ ಮುಂದೆ ಕಟ್ ಮಾಡು. ಬೇಡ ಬಟ್ಟೆ ಗೊತ್ತಾಗಲ್ಲ ನೋಡೋ. ಟೈಲರ್ ಮನೆಗೆ ಇರೋದ್ರಿಂದ ಗೊತ್ತಾಗ್ತಾ ಇದ್ವಿ. ಈ ಕಡೆಯಿಂದನೇ ಕಟ್ ಮಾಡ್ಬೇಕು. ಅದನ್ನ ಹೇಳ್ಬೇಕು. ಈಗ ಐತಲ್ಲ ಅದನ್ನ ಕಟ್ ಮಾಡ್ತಾ. ಅದನ್ನ ನಾವು ಯಾವತ್ತು ಬಟ್ಟೆನ ತಿರುಗಿಸ್ಬಾರ್ದು. ನಾವೇ ಬಟ್ಟೆ ಹೆಂಗಿರುತ್ತೆ ಹಂಗೆ ಬಿಟ್ಬಿಟ್ಟು ನಾವು ತಿರುಗಿಸ್ಕೊಂಡು ಕಟ್ ಮಾಡ್ಬೇಕಾಗುತ್ತೆ. ತಿರುಗಿಸ್ಬೇಕು. ಕತ್ರಿ ಸ್ಕ್ವೇರ್ ಆಗುತ್ತಿಲ್ಲ, ಕೈ ತಿರುಗಿಸ್ಬೇಕು. ರಂಗೋಲಿ ಹಾಕ್ಬೇಕಾದ್ರೆ ಹೆಂಗ್ ಕಟ್ ಮಾಡ್ತೇವೆ, ಹೆಂಗೆ ತಿರುಗಿಸ್ಕೊಂತೀರ ಕೈನ? ಅವ್ರು ಬೈಕ್ ಹೊಡಿಬೇಕಾದ್ರೆ ಹೆಂಗೆ ಹ್ಯಾಂಡ್ಲ್ ತಿರುಗಿಸ್ತಾರೆ ಅಂದ್ರೆ ಸ್ಟೇರಿಂಗ್, ಆ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಬ್ಯಾಕ್ ಹಾಕಿದ್ದ ಬ್ಯಾಕ್ ಇದಿರುತ್ತಾ. ಹಿಂಗ್ ಕಟ್ ಮಾಡ್ತಿದ್ದೀರಾ ಅಂತಂದ್ರೆ, ಈಗ ಹಿಂಗ್ ಕಟ್ ಮಾಡ್ತಿದ್ದೀರಾ ಅಂತಂದ್ರೆ ಹಿಂಗೆ ತಿರುಗಿಸ್ಕೋಬೇಕು. ಕೈ ತಿರುಗಿಸ್ಬೇಕು, ಬಟ್ಟೆ ತಿರುಗಿಸ್ಬಾರ್ದು ಯಾವತ್ತೂ. ಅಷ್ಟೇನೆ. ಇದು ಉದ್ದ, ಇದು ನಿಮ್ ಬ್ಯಾಕ್ ನಿಮ್ ಕಡೆ ಇರ್ಬೇಕು. ಕ್ಲೋಸ್ ಇದು ಇರ್ಬೇಕು. ಈಗ ಉದ್ದ, ಭುಜದ ಅರ್ಧ, ಮತ್ತೆ ಬೇಡ. ಯಾಕೆ ಬಿಡ್ತೀಯ?
36 ಪ್ಲಸ್ 1 36 ಅರ್ಧ 18 0ಇಂದ 4 4ನೇ ಒಂದು ಭಾಗ ಅಂತಂದ್ರೆ 20 ಬರುತ್ತೆ, -2 ಅಂದ್ರೆ 18 ಬರುತ್ತೆ. ಇದು ಕೂಡಿಸ್ಕೊ ಇದನ್ನ. ಬಂತ ಈ ಡ್ರಾಫ್ಟ್ ಬ್ಯಾಕ್ ಇಂದು. ಇದು ಫಸ್ಟ್ ಸ್ಟೆಪ್ ಕೊಡಿ ಈ ಕಡೆ. 1 ಮುಂದೆ ಇಡು ಇನ್ನ. ಸಾಕು ಇದ್ಬೇಡ, ಅಷ್ಟೇ ಕಟಿಂಗ್ ಕೊಡು. ಇದು ಮಾಡ್ಕೋಬಹುದು, ನಡದ ಉದ್ದ ಮಾಡ್ಕೊಂಡ್ರೆ ಅದು ಮಾಡ್ಕೋಬಹುದು. ಅದು ಹೊಲಿಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಆದ್ರೆ ಮಾಡ್ಕೋಬೇಕಿದು. ಮಾರ್ಕ್ ಮಾಡಿರೋದು ಕಾಣ್ಬೇಕು. ತಿರುಗಿಸ್ಬೇಕು ಕೈ, ಅದಕ್ಕೆ ಈ ಕಡೆಯಿಂದ ಇಡೆ. ಇವಾಗ ಕಂಬೈನ್ ಈಗ ಫ್ರಂಟ್ ಆಯ್ತು, ಇದು ಬ್ಯಾಕ್ ಅಲ್ವಾ. ಈಗ ಸ್ಲೀವ್ ಕಟ್ ಮಾಡಿ ಇನ್ನೊಂದು ಇದೆ ನೋಡೋದು. ಕರೆಕ್ಟ್ ಇದೆ. 26 ಪ್ಲಸ್ 2 28. ಹಿಂಗೆ ಎಷ್ಟಿದೆ? 4ನೇ ಒಂದು ಭಾಗ ಮೈನಸ್ 18 ಕಮ್ಮಿ ಆಯ್ತಲ್ಲ. ಮಾಡಿ ಇವಾಗ ಮಾಡಿ. ಇದು ನಿನ್ ಕಡೆ ಬರ್ಬೇಕು, ಹಿಂಗ್ ಹಾಕೋಬೇಕು. ಕಟಿಂಗು ಈ ಶೇಪ್ ಹಿಂಗ್ ಬರ್ಬೇಕು, ಹಿಂಗೆ ಇರ್ಬೇಕು. ನಿನ್ನ ಈಗ ಹೆಂಗಿದೆ ಹಿಂಗೆ ಇರ್ಬೇಕು. ಇದು ಉದ್ದ ನೋಡ್ಕೋಬೇಕು. 0.2 ಅರ್ಧ ಮಾಡಿ. ಇದ್ರ ಅರ್ಧ ಹಿಂಗ್ ಬರ್ಬೇಕು ಶೇಪ್. ಎಷ್ಟೈತೆ ಇಲ್ಲಿ? ನಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಟೈಟ್ ಗೆಲ್ ಹಾಕೋಬೇಕು. ಆಯ್ತಾ? ಇಲ್ಲಿ ಆಯ್ತಾ? ಇದ್ರ ಮಧ್ಯದಲ್ಲಿ ನಾವೊಂದು ಪಾಯಿಂಟ್ ಮಾಡ್ಕೋಬೇಕು, ಹೌದಲ್ಲ? ಇಲ್ಲಿಂದ ಇಲ್ಲಿಗೆ 2.5 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 2.5 ಸೆಂಟಿಮೀಟರ್, 2 ಸೆಂಟಿಮೀಟರ್. ಅಷ್ಟೊಂದು 1.5 ಸೆಂಟಿಮೀಟರ್ ಕೈಟು ಇಲ್ಲಿ ಒಂದೊಂದು. ಮೇಕೊಂದು. ಈಗ ಈ ತರ ಸೇರ್ಸ್ಕೊಡು. ಹೆಂಗೆ ಅಲ್ಲಿ ಕೊಟ್ಟಿದ್ದೀನಲ್ಲ ಆ ತರ ಹಿಂಗ್ ಬರ್ಬೇಕು. ಇದು ಬ್ಲಾಕ್ ಬರ್ಬೇಕು. ಇದು ಹಿಂಗ್ ಬರ್ಬೇಕು. ಹಂಗ್ ಹೋಗ್ಬಾರ್ದು, ಹಿಂಗೆ ಬರ್ಬೇಕು. ಕೊಡ್ಬೇಕು. ಹೀಗೆ ಹಾಕೋಬೇಕು ನಾವು. ಈಗ ಹಾಕೊಳ್ಳಿ. ಸರಿ, ಇಲ್ಲಿಗೆ ಬರ್ಬೇಕು. ಈಗ ಕಟ್ ಮಾಡಿ. ಫಸ್ಟ್ ಇದನ್ನ ಕಟ್ ಮಾಡಿ. ಅಲ್ಲಿಂದನೂ ಕಟ್ ಮಾಡ್ಕೊಂಬ, ಅಲ್ಲಿಂದನು.
ಬಾ ಸೀದಾ ಹೇಗೆ ಬಾ ಮೂಲೆಗೆ ಬಾ. ಈಗ ಎರಡನ್ನು ಕಟ್ ಮಾಡ್ಬೇಕಷ್ಟೇ. ಎರಡು ಪೇಪರ್ ಒಂದು. ಅದೇ ಹೆತ್ತಬಾರ್ದು, ಹಿಂಗೆ ಇರ್ಬೇಕು. ಮಾಡ್ತಾ ಎರಡು ಪೇಪರ್ ಮಾತ್ರ ಕಟ್ ಮಾಡ್ಬೇಕು, ಜಾಸ್ತಿ ಒಳಗೆ ಹೋಗ್ಬೇಡ. ಸ್ವಲ್ಪ ಒಳಗೆ ಹಂಗೆ ಬಾ. ಇಲ್ಲಿ ಜ್ಞಾನಪ್ಪ ಸ್ವಲ್ಪ ಇಲ್ಲಿ ಬದಲು ಸ್ವಲ್ಪ ಬಾ. ಜಾಸ್ತಿ ಬರಬೇಡ, ಒಳಗಡೆ ಬರಬೇಡ. ಬಾ, ಒಳಗೆ ಬರಬೇಡ. ಫುಲ್ ಇಲ್ಲಿ ಜ್ಞಾನ ಬರಲಿ. ಸರಿ 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 ಅಲ್ವಾ ಇಷ್ಟು. ಕರೆಕ್ಟ್ ಬರಬೇಕು ನೋಡಿ. ಬ್ಯಾಕ್ ಸೈಡ್ ಇಲ್ಲಿ ಭುಜಗಳು ಎಲ್ಲ ನೀಟಾಗಿ ಕುತ್ಕೋಬೇಕು. ಮೇನು ನಮಗೆ ಇದು ಈ ಭಾಗ ಇಡೋ. ಇಲ್ಲ ಇಲ್ಲ ಇದಮ್ಮ ಕರೆಕ್ಟ್ ಇದೆ, ಇಡೋ. ಶೋಲ್ಡರು, ಕಾಲರು ಇವೆಲ್ಲವೂ ಕೂಡ ಇವೆಲ್ಲ ರೆಡಿ ಆದ್ಮೇಲೆ ಮಾಡ್ಕೋಬೇಕು. ಹಾಗಾಗಿ ಇದು ಏನಾಗಿದೆ, ಈಗ ಫಸ್ಟ್ ಬ್ಲೌಸ್ ಆದಂಗ ಆಯ್ತು ಅಷ್ಟೇ. ಮೊದಲು ಕಾಲರ್ ಹಾಕ್ಬೇಕು. ಕಾಲರು, ನೆಕ್ ಬ್ಯಾಂಡು ಮತ್ತೆ ಶೋಲ್ಡರ್ ಇವು ಎಲ್ಲವನ್ನೂ ಹಾಕಿದೆ. ಫುಲ್ ಪರ್ಫೆಕ್ಟ್ ಟೈ ಕಾಲರ್ ಶರ್ಟ್ ರೆಡಿ ಆಯ್ತು ಅಂತ ನಾವು ತಿಳ್ಕೊಬಹುದು. ಬಟ್ಟೆ ತರ್ರಿ, ಯಾರಾದ್ರೂ ಒಬ್ರು ಬಟ್ಟೆ ತರಿ. ನೋಡಿದವ್ರು ಎಲ್ಲರೂ ಕೂಡ ಪೇಪರ್ ಕಟಿಂಗ್ ಮಾಡ್ಕೊಂಡು ಬರ್ಲೇಬೇಕು. ಪೇಪರ್ ಕಟಿಂಗು ಮತ್ತೆ ಬಟ್ಟೆ ಕಟಿಂಗ್ ಎರಡೂ ಕೂಡ ಮುಗಿಸ್ತಾ ಇದೀವಿ. ಧನ್ಯವಾದಗಳು.